ನಮಸ್ಕಾರ ಸ್ನೇಹಿತರೆ, ಅಹಿಂದ ಟಿವಿಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋದಲ್ಲಿ ಜನಗಣತಿಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಲ್ಲಿ ಇರುವಂಥದ್ದು ಜನಗಣತಿ ಮತ್ತು ಜಾತಿ ಜನಗಣತಿ. ಹಾಗಾದ್ರೆ ಒಂದು ಬೇಸಿಕ್ ಐಡಿಯಾ, ಜನಗಣತಿ ಅಂದ್ರೆ ಏನು, ಅದರ ಮಹತ್ವ ಏನು, ಸರ್ಕಾರ ಯಾದಕ್ಕಾಗಿ ಜನಗಣತಿಗೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾ ಇದೆ ಮತ್ತು ಅದರ ಇತಿಹಾಸವನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗಾದರೆ ಜನಗಣತಿ ಎಂದರೇನು ಅಂತ ಮೊದಲನೇದಾಗಿ ನೋಡೋದಾದರೆ, ಯಾವುದೇ ಒಂದು ದೇಶದ ಅಥವಾ ರಾಜ್ಯದಲ್ಲಿ ಇರುವಂತಹ ಜನರನ್ನು ಅವರ ಜಾತಿ ಜನಾಂಗದ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡೋದು. ಈ ವಿಂಗಡಿಸಿದ ದಾಖಲೆಯನ್ನ ಸರ್ಕಾರದ ಕಡತದಲ್ಲಿ ನಮೂದಿಸುವ ಪ್ರಕ್ರಿಯೆಯನ್ನ ಜನಗಣತಿ ಅಂತ ನಾವು ಕರಿಬಹುದು. ಇದರಿಂದ ವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಅಥವಾ ಸಮಾನತೆ ಆಗಿರ್ಬೋದು ಹಾಗೂ ಸಾಮಾಜಿಕ ಹಕ್ಕುಗಳಿಗೆ ಅವನು ಬಾಧ್ಯಸ್ಥನಾಗ್ತಾನೆ. ಭಾರತದಲ್ಲಿ ಈ ಜನಗಣತಿಯನ್ನ ಪ್ರತಿ 10 ವರ್ಷಕ್ಕೊಂದ್ಸತಿ ನಡೆಸಿಕೊಳ್ಳುವ ಸಚಿವಾಲಯ ಬಂದ್ಬಿಟ್ಟು ಗೃಹ ಸಚಿವಾಲಯ. ಈ ಗೃಹ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುವಂಥ ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತ ಕಚೇರಿ ಇದನ್ನು ಪ್ರತಿ 10 ವರ್ಷಕ್ಕೊಂದ್ಸತಿ ನಡೆಸ್ತದೆ. ಅಷ್ಟೇ ಅಲ್ಲದೆ 1948ರಲ್ಲಿ ಅಂದಿನ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಜನಗಣತಿ ಕಾಯ್ದೆಯನ್ನು ಸಹ ಮಂಡನೆ ಮಾಡಿದ್ದಾರೆ. ಈ ಜನಗಣತಿಗೆ ಬೇಕಾದಂಥ ಎಲ್ಲ ನಿಬಂಧನೆಗಳು ಈ ಕಾಯ್ದೆಯ ಮಸೂದೆಯಲ್ಲಿ ನಾವು ಕಾಣಬಹುದು. ಹಾಗಾದರೆ ಈ ಜನಗಣತಿಯ ಮಹತ್ವ ಏನು, ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಈ ಜನಗಣತಿಗೆ ಅಂತ ನೋಡೋದಾದರೆ, ಸ್ನೇಹಿತರೆ, ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಅಷ್ಟೇ ಅಲ್ಲದೆ ಈ ಡೇಟಾವನ್ನು ಸಂಶೋಧಕರು ಮತ್ತು ಜನಸಂಖ್ಯಾಶಾಸ್ತ್ರಜ್ಞರು ಜನಸಂಖ್ಯೆಯ ಬೆಳವಣಿಗೆ ಮತ್ತು ಪ್ರವೃತ್ತಿಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಮತ್ತು ಅಂದಾಜು ಮಾಡೋದಕ್ಕೂ ಸಹ ಬಳಸ್ಕೊಳ್ತಾರೆ. ಮುಂದೆ ನೋಡೋದಾದ್ರೆ, ಗುಡ್ ಗವರ್ನೆನ್ಸ್ ಅಂದರೆ ನಾವು ಉತ್ತಮ ಆಡಳಿತ ಅನ್ನೋದನ್ನ ಅತಿ ಹೆಚ್ಚಾಗಿ ಈಗಿನ ಸರ್ಕಾರಗಳಲ್ಲಿ ಕಾಣ್ತಿದ್ದೇವೆ. ಇಂತಹ ಉತ್ತಮ ಆಡಳಿತಕ್ಕಾಗಿ ಬೇಕಾಗಿರುವಂತಹ ದತ್ತಾಂಶವನ್ನು ಸಹ ಜನಗಣತಿ ನಮಗೆ ಒದಗಿಸಿಕೊಡ್ತದೆ. ಸರ್ಕಾರದ ವಿವಿಧ ಕಾರ್ಯಕ್ರಮ ಆಗಿರ್ಬೋದು, ಯೋಜನೆ ಆಗಿರ್ಬೋದು ಅಥವಾ ನೀತಿ ನಿರೂಪಣೆ ಮತ್ತು ಅವುಗಳ ಮೌಲ್ಯಮಾಪನ ಮಾಡೋದಕ್ಕಾಗೂ ಸಹ ಈ ಜನಗಣತಿಯ ದತ್ತಾಂಶವನ್ನು ಬಳಸಿಕೊಳ್ತಾರೆ. ಅಷ್ಟೇ ಅಲ್ಲ, ಗಡಿ ರೇಖೆ ಅಂತ ನಾವೇನು ಕರಿತೀವಿ, ಅಂದರೆ ಒಂದು ಸಂಸತ್ತಿನ, ರಾಜ್ಯ ವಿಧಾನಸಭೆಯ ಅಥವಾ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳನ್ನು ಗುರುತಿಸಿಕೊಳ್ಳಲು ಸಹ ಈ ಜನಗಣತಿಯ ದತ್ತಾಂಶವು ಅತಿ ಮುಖ್ಯವಾಗಿದೆ. ಅಷ್ಟೇ ಅಲ್ಲ, ವ್ಯವಹಾರಗಳಿಗೂ ಸಹ ಇದು ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಅನೇಕ ಸಂಸ್ಥೆಗಳು, ಕೈಗಾರಿಕೆಗಳು ಯಾವೆಲ್ಲ ಪ್ರದೇಶಗಳಲ್ಲಿ ನುಗ್ಗಲು ಸಾಧ್ಯವಿಲ್ಲವೋ ಅಂತಹ ಪ್ರದೇಶಗಳಲ್ಲಿ ತಮ್ಮ ವ್ಯವಹಾರವನ್ನು ಬಲಪಡಿಸಲು ಮತ್ತು ಯೋಜನೆಯನ್ನು ಜನಗಣತಿ ದತ್ತಾಂಶವು ಮುಖ್ಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದೇ ಜನಗಣತಿಯ ದತ್ತಾಂಶದ ಆಧಾರದ ಮೇಲೆ ಹಣಕಾಸು ಆಯೋಗವು ರಾಜ್ಯಗಳಿಗೆ ಇಂತಿಷ್ಟೇ ಅನುದಾನವನ್ನು ಒದಗಿಸಿಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡ್ತದೆ. ಇಷ್ಟು ಮಹತ್ವಪೂರ್ಣವಾಗಿರುವಂತಹ ಜನಗಣತಿಯ ಇತಿಹಾಸವನ್ನು ನೋಡೋದಾದರೆ, ನಮ್ಮ ಭಾರತದಲ್ಲಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಧಿಯಲ್ಲೂ ಸಹ ಈ ಜನಗಣತಿಯ ಇತಿಹಾಸವನ್ನು ನಾವು ನೋಡಬಹುದು. ಉದಾಹರಣೆಗೆ ಕ್ರಿಸ್ತಪೂರ್ವ 800-600ರ ಅವಧಿಯಲ್ಲಿ ಈ ಜನಸಂಖ್ಯಾ ಎಣಿಕೆಯನ್ನು ಪ್ರಾಚೀನ ಸಾಹಿತ್ಯವಾದಂಥ ಋಗ್ವೇದದಲ್ಲಿ ಬಹಿರಂಗಪಡಿಸಲಾಗಿದೆ. ಅಷ್ಟೇ ಅಲ್ಲ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕೌಟಿಲ್ಯರವರು ಬರೆದಿರುವಂತಹ ಅರ್ಥಶಾಸ್ತ್ರ ಪುಸ್ತಕದಲ್ಲೂ ಸಹ ನಾವು ಈ ಅಂಕಿಅಂಶಗಳನ್ನು ಅಂದಿನ ರಾಜ್ಯ ನೀತಿಯಲ್ಲಿ ತೆರಿಗೆಗಳ ಒಂದು ಅಳತೆಯ ಮಾಪನವನ್ನಾಗಿ ಸಹ ಬಳಸಲಾಗ್ತಿತ್ತು. ಮುಂದೆ ಮಧ್ಯಕಾಲೀನ ಇತಿಹಾಸದಲ್ಲಿ ನೋಡೋದಾದರೆ, ಮೊಘಲ್ ದೊರೆಯಾದಂಥ ಅಕ್ಬರನ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ವರದಿ ಅಂತಲೇ ಹೇಳಬಹುದಾದಂಥ ಅಕ್ಬರಿಯು ಸಹ ಜನಸಂಖ್ಯೆ, ಕೈಗಾರಿಕೆ, ಸಂಪತ್ತು ಮತ್ತು ಇತರ ಅನೇಕ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ಸಮಗ್ರ ದತ್ತಾಂಶವನ್ನು ಒಳಗೊಂಡಿದೆ. ಮುಂದೆ ಸ್ವಾತಂತ್ರ್ಯ ಪೂರ್ವದ ಅವಧಿಯಲ್ಲಿ ಜನಗಣತಿಯ ಸ್ಥಿತಿಗತಿಗಳನ್ನು ನೋಡೋದಾದರೆ, 1800ರಲ್ಲಿ ಇಂಗ್ಲೆಂಡ್ನಲ್ಲಿ ಜನಗಣತಿ ಆರಂಭವಾಗ್ತದೆ ಸ್ನೇಹಿತರೆ. ಅದೇ ಸಂದರ್ಭದಲ್ಲೂ ಭಾರತದಲ್ಲಿ ಈ ಜನಗಣತಿಯನ್ನು ಅಂದಿನ ಬ್ರಿಟಿಷ್ ಸರ್ಕಾರ ಪ್ರಾರಂಭ ಮಾಡ್ತದೆ. ಅಲಹಾಬಾದ್ನಲ್ಲಿ 1824ರಲ್ಲಿ ಮತ್ತು ಬನಾರಸ್ನಲ್ಲಿ
1827-28ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು ಈ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭಾರತೀಯ ನಗರದ ಮೊದಲ ಸಂಪೂರ್ಣ ಜನಗಣತಿಯನ್ನು ನೋಡೋದಾದರೆ 1830ರಲ್ಲಿ ಹೆನ್ರಿ ವಾಲ್ಟ್ ಅವರು ಢಾಕಾದಲ್ಲಿ, ಮತ್ತು ಎರಡನೆಯ ಜನಗಣತಿಯನ್ನು 1836-37ರಲ್ಲಿ ಫೋರ್ಟ್ ಸೇಂಟ್ ಜಾರ್ಜ್ ಅವರು ನಡೆಸಿರ್ತಾರೆ. ಮುಂದೆ 1849ರಲ್ಲಿ ಭಾರತ ಸರ್ಕಾರವು ಪ್ರತಿ 5 ವರ್ಷಕ್ಕೊಮ್ಮೆ ಈ ಜನಗಣತಿಯನ್ನು ನಡೆಸಿಕೊಳ್ಳಬೇಕು ಅನ್ನುವಂಥ ಆದೇಶದ ಮೂಲಕ ಸ್ಥಳೀಯ ಸರ್ಕಾರಗಳಿಗೆ ಈ ಅಧಿಕಾರವನ್ನು ನೀಡ್ತದೆ. ಮೊದಲ ಸಮಕಾಲೀನವಲ್ಲದ ಜನಗಣತಿಯನ್ನು ಭಾರತದಲ್ಲಿ ಅಂದಿನ ಗವರ್ನರ್ ಜನರಲ್ ಆದಂಥ ಲಾರ್ಡ್ ಮಾಯೋ ಅವರು 1872ರಲ್ಲಿ ನಡೆಸ್ತಾರೆ. ಮೊದಲ ಸಿಂಕ್ರೋನಸ್ ಜನಗಣತಿ ಅಂತ ನಾವು ಏನು ನೋಡ್ತೀವಿ, ಅದನ್ನು ಭಾರತದ ಜನಗಣತಿಯ ಆಯುಕ್ತರಾದಂಥ WC ಫ್ಲೋಡೆನ್ ಅವರು ಫೆಬ್ರವರಿ 17, 1881ರಲ್ಲಿ ನಡೆಸಿರ್ತಾರೆ. ಅಂದಿನಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ತಡೆರಹಿತವಾಗಿ ಭಾರತದಲ್ಲಿ ಕೈಗೊಳ್ಳಲಾಗ್ತಿದೆ.